ಅತ್ಯಂತ ಭೀಕರ ಮತ್ತು ಘನಘೋರವಾಗಿ ರೇಣುಕಾಸ್ವಾಮಿಯ ಕೊಲೆಯನ್ನ ಮಾಡಿದ್ದಾರೆ. ದರ್ಶನ್ ಬಟ್ಟೆ ಮಾತ್ರವಲ್ಲ, ಶೆಡ್ನ ಹಲವೆಡೆ ರಕ್ತ ಪತ್ತೆಯಾಗಿದೆ. ಲಾಠಿ, ದೊಣ್ಣೆ, ಬೆಲ್ಟ್, ರಿಪೀಸ್ ಪಟ್ಟಿಗಳ ಅಂದ್ರೆ ಕಟ್ಟಿಗೆ ಪಟ್ಟಿಗಳು, ಅದರ ಮೇಲೆ ರಕ್ತದ ಕಲೆಗಳಿದೆ. ದರ್ಶನ್ ಮನೆಯಲ್ಲಿ ಪತ್ತೆಯಾಗಿದ್ದು ಲಾಠಿ, ಅದರಲ್ಲೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಮಂಗಳವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ನಿಮಗೆ FSL ರಿಪೋರ್ಟ್ನಲ್ಲಿರುವಂತಹ ಇನ್ನೊಂದಿಷ್ಟು ಅಂಶಗಳು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲಿ ರಕ್ತದ ಮಾದರಿ ಪತ್ತೆಯಾಗಿದೆ. ಸೊ ಎಲ್ಲ ಕೂಡ ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ ಅನ್ನು ನಿಮಗೆ ಹೇಳ್ತಾ ಹೋಗ್ತೀವಿ, ಹೇಗಿದೆ ಅಂತ ಹೇಳಿ. ನೋಡಿ, ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದಂಥ ವಸ್ತುಗಳ ಸಾಕ್ಷ್ಯ ಈಗ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿಯ ಹಲ್ಲೆಗೆ ಬಳಸಿದಂಥ ಲಾಠಿ ಇರ್ಬೋದು, ದೊಣ್ಣೆ ಇರ್ಬೋದು, ಬೆಲ್ಟ್ ಇರ್ಬೋದು, ಇವುಗಳಲ್ಲೆಲ್ಲ ರಕ್ತದ ಮಾದರಿ ಕಲೆಗಳು ಸಿಕ್ಕಿದೆ. ಬಟ್ಟೆ ಮೇಲೆ ಸಿಕ್ಕಿದೆ ಅಂತಂದರೆ ಏಟ್ ಕೊಟ್ಟ ಮೇಲೆ ಅದಕ್ಕೆ ಸಿಗದೆ ಇರುತ್ತೆ, ಅದರಲ್ಲೂ ಈ ಕಲೆಗಳು ಉಳ್ಕೊಂಡಿದೆ. ಸೊ ದರ್ಶನ್ ಮನೆಯಲ್ಲಿದ್ದಂಥ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆ. ಇವ್ರ ಮನೆಗೆ ಹೆಂಗೋಯ್ತು ಲಾಠಿ? ಅಲ್ಲೇ ಇರೋದು ಬಹಳ ಇಂಪಾರ್ಟೆಂಟ್ ಇದೆ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ರಿಪೀಸ್ ಪಟ್ಟಿ ಮತ್ತು ದೊಣ್ಣೆಗಳ ಮೇಲೂ ಕೂಡ ರಕ್ತದ ಮಾದರಿ ಪತ್ತೆಯಾಗಿದೆ. ಆ ಶೆಡ್ನ ಒಳಗಡೆಗೆ ಹೋದಾಗ ಎಲ್ಲವನ್ನೂ ಕೂಡ ಸಾಕ್ಷ್ಯಗಳನ್ನಾಗಿ ಹುಡುಕುವಂಥ ಸಂದರ್ಭದಲ್ಲಿ ಈ ರಿಪೀಸ್ ಪಟ್ಟಿಗಳು, ದೊಣ್ಣೆಗಳೆಲ್ಲ ಸಿಕ್ಕಿದೆ, ಅದರಲ್ಲಿ ರಕ್ತದ ಕಲೆಗಳು ಸಿಕ್ಕಿದೆ. ಅದನ್ನು ಮ್ಯಾಚ್ ಮಾಡ್ಕೊಂಡಿದ್ದಾರೆ. ಅದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಅನ್ನೋದು ಗೊತ್ತಾಗಿದೆ. DNA ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢವಾಗಿ ಹೋಗಿದೆ. ಆ ಎಲ್ಲ ವಸ್ತುಗಳ ಮೇಲೆ ಇದ್ದಂಥ ಕಲೆಗಳು ಎಲ್ಲವೂ ಕೂಡ ರಕ್ತದ್ದೇ ಅನ್ನುವಂಥದ್ದು DNA ಪರೀಕ್ಷೆಯಲ್ಲಿ ರಕ್ತದ ಮಾದರಿಯಲ್ಲಿ ಗೊತ್ತಾಗಿದೆ. ಮ್ಯಾಚ್ ಮಾಡ್ತಾರೆ. ರೇಣುಕಾಸ್ವಾಮಿದು ಯಾರಿದ್ರು ಅವರದ್ದು ಇವೆಲ್ಲವೂ ಕೂಡ ಕಲೆ ಮಾಡಿದಾಗ ಅದರದ್ದೊಂದು ಸಿಗತ್ತೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ಇದ್ದಾರೆ. ಮುರಳಿ, ನೋಡಿ ಎಂಥ ಪ್ಲ್ಯಾನ್ ಮಾಡ್ಕೊಳ್ತಾರೆ ಮುರಳಿ ಅಂತಂದರೆ, ಕೊಲೆ ಮಾಡೋದೆಲ್ಲ ಮಾಡಾದ ನಂತರ 3 ಜನನ ಕಳಿಸ್ಬಿಟ್ಟು ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ಳಿ ಅಂತ ಕಳಿಸ್ತಾರೆ. ಆಗ ಯಾರ ಮೇಲೂ ಅನುಮಾನ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಅವ್ರು ತಮ್ಮ ಮನೆಯಲ್ಲೇ ಲಾಠಿಯನ್ನು ಇಟ್ಕೊಂಡು ಬಚಾವಾಗುವಂಥ ಪ್ರಯತ್ನ, ಅಂದರೆ ಯಾರು ನನ್ನ ಮೇಲೆ ಡೌಟ್ ಬರಲ್ಲ ಅನ್ನೋ ರೀತಿಯಲ್ಲಿ ಲಾಠಿಯನ್ನು ಮನೇಲಿ ಇಟ್ಕೊಂಡು ಬಟ್ಟೆಯನ್ನು ಕೂಡ ಒಗೆದು ಹಾಕಿ ಶೂಸನ್ನು ಕೂಡ ಅಲ್ಲೇ ಇಡುವಂಥ, ಇವೆಲ್ಲವೂ ಕೂಡ ತಪ್ಪಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಸುರಕ್ಷಿತವಾಗಿ ನನ್ನ ಮನೆಯೇ ಅನ್ನೋ ಒಂದು ಜಾಗವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ರ ಅಂತ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇದು. ಖಂಡಿತ ಅರುಣ್, ಯಾಕೆಂದರೆ ಪ್ರಮುಖವಾಗಿ ನಾನೊಬ್ಬ ಸ್ಟಾರ್ ನಟ, ನನ್ನನ್ನು ಯಾರೂ ಕೂಡ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಟಚ್ ಮಾಡಲಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕು, ಈ ರೀತಿಯ ಮನಸ್ಥಿತಿ ದರ್ಶನ್ಗೆ ಇತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಆತ ಹತ್ಯೆ ಆದ ಬಳಿಕ ಆತ ಧರಿಸಿದಂಥ ಬಟ್ಟೆ ಏನಿತ್ತು, ಬಟ್ಟೆಯನ್ನು ಕೂಡ ತನ್ನ ಮನೆಯಲ್ಲೇ ಇರಿಸ್ಕೊಂಡಿರುವಂಥದ್ದು. ಅದಾದ ನಂತರ ಏನು ಆತನ ಬರ್ತಡೇ ಅಂದರೆ ಸ್ವಲ್ಪ ದಿನಗಳ ಹಿಂದೆ, ಅಂದರೆ ಹತ್ಯೆ ಆಗೋಕ್ಕಿಂತ 1-2 ತಿಂಗಳ ಹಿಂದಷ್ಟೇ ಅವರ ಹುಟ್ಟಿದ ಹಬ್ಬ ಆಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಒಬ್ಬರು ಸೆಕ್ಯೂರಿಟಿಗೆ ಹೋದ ಸಂದರ್ಭದಲ್ಲಿ ಅಲ್ಲೇ ಒಂದು ಲಾಠಿಯನ್ನು ಕೂಡ ಬಿಟ್ಟಿದ್ರು. ಆ ಲಾಠಿಯನ್ನು ತೆಗೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅದರ ಮೇಲಿದ್ದಂಥ ರಕ್ತದ ಕಲೆಗಳು ಕೂಡ ಈಗ ಐಡೆಂಟಿಫೈ ಆಗಿರುವಂಥದ್ದು ಮತ್ತು ಕೆಲವೊಂದು ರಿಪೀಸ್ ಪಟ್ಟಿ ಇರ್ಬೋದು, ಹಗ್ಗದ ಏನು ಕೆಲವೊಂದು ತುಂಡುಗಳಿರ್ಬೋದು, ಆ ತುಂಡುಗಳಲ್ಲೂ ಕೂಡ ರೇಣುಕಾಸ್ವಾಮಿ ಅವರ ರಕ್ತದ ಮಾದರಿಗಳು ಕೂಡ ಈಗ ಪತ್ತೆಯಾಗಿದ್ದಾವೆ ಅಂತೇಳಿ FSL ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಒಟ್ಟಿನಲ್ಲಿ ಇದೆಲ್ಲ ಕೂಡ ಒಂದೊಂದೇ ಅನಾಲಿಸಿಸ್ನನ್ನು ಈಗಾಗಲೇ ಪೊಲೀಸರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ಸಾಕ್ಷ್ಯಗಳಿಗೂ ಕೂಡ, ಪ್ರತಿಯೊಂದು ಪೂರಕವಾದ ಸಾಂದರ್ಭಿಕ ಸಾಕ್ಷ್ಯಗಳಿರ್ಬೋದು, ಅದಕ್ಕೆ ತಾಂತ್ರಿಕ ಸಾಕ್ಷ್ಯಗಳಿರ್ಬೋದು, ಅದನ್ನು ಅನಾಲಿಸಿಸನ್ನು ಮಾಡಲಿಕ್ಕೆ ಈ ರೀತಿಯ ಒಂದಷ್ಟು ಅನಾಲಿಸಿಸನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಅರುಣ್, ಕೇವಲ ಇನ್ನೊಂದು 20-25 ದಿನಗಳು ಮಾತ್ರ ಬಾಕಿ ಇರುವಂಥದ್ದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ಅನಾಲಿಸಿಸನ್ನು ಮಾಡಿ ಅದರ ವ್ಯಾಪ್ತಿಗಳೇನಿರ್ತಿತ್ತು, ಜೊತೆಗೆ ಅದರ ಸಾಕ್ಷ್ಯಗಳೇನು, ಜೊತೆಗೆ ಆ ಸಂದರ್ಭದಲ್ಲಿ ಸಿಕ್ಕುವಂಥ ತಾಂತ್ರಿಕ ಸಾಕ್ಷ್ಯಗಳೇನು, ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂಥದ್ದು. ಯಾಕೆಂದರೆ ನಿನ್ನೆಯಷ್ಟೇ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ತನಿಖಾಧಿಕಾರಿಗಳ ಜೊತೆಗೆ ಮತ್ತು ತನಿಖೆಯ ಇಲ್ಲಿ ಭಾಗಿಯಾಗಿದ್ದಂಥ ಇನ್ಸ್ಪೆಕ್ಟರ್ ಇರ್ಬೋದು, ACP ಇರ್ಬೋದು, DCP ಇರ್ಬೋದು, ಇವ್ರ ಜೊತೆ ಎಲ್ಲ ಕೂಡ ಮೀಟಿಂಗನ್ನು ಮಾಡಿದ್ದಾರೆ. ಆ FSL ರಿಪೋರ್ಟ್ಗಳಲ್ಲಿ ಯಾವ್ಯಾವ ಅಂಶಗಳು ಬಂದಿದ್ದಾವೆ, ಆ ಅಂಶಗಳು ಏನೇನು, ಅದನ್ನು ಯಾವ ರೀತಿಯಲ್ಲಿ ಅನಾಲಿಸಿಸನ್ನು ಮಾಡಬೇಕು, ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಿನ್ನೆ ನಡೆದಿರುವಂಥದ್ದು ಅರುಣ್.